ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಅಂದರೆ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಏಪ್ರಿಲ್ 12ರ ಭಾನುವಾರದಂದು ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು, ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ನಡೆಯುತ್ತಿದ್ದು, ಅದಕ್ಕೋಸ್ಕರ ತಮ್ಮೊಂದಿಗೆ ನಾನು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕನ್ನಡ, ಇಂಗ್ಲೀಷ್ ಹಾಗೂ ವಿಜ್ಞಾನ ವಿಷಯದ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಈಗ ನೋಡೋಣ ಸಾಮಾನ್ಯ ಜ್ಞಾನದ ಬಗ್ಗೆ. ಭಾರತದ ದಕ್ಷಿಣ ತುದಿಯನ್ನು ಏನೆನ್ನುತ್ತಾರೆ ಅಂತ ಹೇಳಿದರೆ ಇಲ್ಲಿ ಇಂದಿರಾ ಪಾಯಿಂಟ್ ಅನ್ನುತ್ತಾರೆ. ನಗರದಲ್ಲಿ ಕಾಣುವ ದೃಶ್ಯ ಇದಾಗಿದೆ: ತರಕಾರಿ ಮಾರುಕಟ್ಟೆ, ಟ್ರಾಫಿಕ್ನಲ್ಲಿ ಕಾದಿರುವ ವಾಹನಗಳು, ಬಹುಮಹಡಿ ಕಟ್ಟಡಗಳು, ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಮೇಲಿನ ಎಲ್ಲವೂ. ನೆಕ್ಸ್ಟ್, ಸೂರ್ಯ ನಮಸ್ಕಾರ ಇದು ಯಾವ ಪ್ರಕಾರಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ ಇದು ಯೋಗ ಆಗಿದೆ. ಇನ್ನು ನೆಕ್ಸ್ಟು, ಸರ್ಕಾರದ ಈ ಯೋಜನೆಯು ಬಡ ಜನರಿಗೆ ಮನೆ ಕಟ್ಟಲು ಸಹಾಯಕ ಅಂತ ಹೇಳಿದರೆ ನಿರ್ಮಲಾ ಗ್ರಾಮ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ಇಲ್ಲಿ ಆಶ್ರಯ ಯೋಜನೆ ಆಗಿದೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಇಲ್ಲಿ ಮುಳ್ಳಯ್ಯನಗಿರಿ ಆಗಿದೆ. ಕರ್ನಾಟಕದ ಪಶ್ಚಿಮಕ್ಕೆ ಇರುವ ಸಮುದ್ರ ಯಾವುದು ಅಂತ ಹೇಳಿದರೆ ಅದು ಸಿ ಆಪ್ಷನ್, ಅರಬ್ಬಿ ಸಮುದ್ರ. ಭಾರತದಲ್ಲಿ ಎಷ್ಟು ವರ್ಷ ಅಥವಾ ಮೇಲ್ಪಟ್ಟವರಿಗೆ ಮತದಾನ ಹಕ್ಕಿದೆ ಅಂದರೆ ಇದು 18 ವರ್ಷ ವಯಸ್ಸಾದವರಿಗೆ. ಇನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದರೆ ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಭಗವದ್ಗೀತೆ ಆಗಿದೆ. ಇನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರ್ನಾಟಕ ರಾಜ್ಯದ ಈ ಸ್ಥಳವನ್ನು ಕರೆಯುತ್ತಾರೆ ಅಂತ ಹೇಳಿದರೆ ಇಲ್ಲಿ ಐಹೊಳೆ ಆಗಿದೆ. ಇನ್ನು ನಗರಸಭೆಯ ಮುಖ್ಯ ಅಧಿಕಾರಿ ಯಾರು ಅಂದರೆ ಇಲ್ಲಿ ಆಯುಕ್ತರು, ಬಿ ಆಪ್ಷನ್ ಆಗುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರು ಒಬ್ಬ ವಿಜ್ಞಾನಿ ಆಗಿದ್ದಾರೆ. ಯಕ್ಷಗಾನವು ಯಾವ ರಾಜ್ಯದ ಕೊಡುಗೆ ಅಂತ ಹೇಳಿದರೆ ಯಕ್ಷಗಾನ ಇಲ್ಲಿ ಕರ್ನಾಟಕ ರಾಜ್ಯದ ಕೊಡುಗೆ ಆಗಿದೆ. ಇನ್ನು ಕೆಳಗಿನ ಯಾವ ಆಟಕ್ಕೆ ಅಂಕಣದ ಅಗತ್ಯವಿಲ್ಲ? ಕಬಡ್ಡಿ, ಇಲ್ಲಿ ಕಣ್ಣಾಮುಚ್ಚಾಲೆ, ಹಾಕಿ ಹಾಗೂ ಕ್ರಿಕೆಟ್ ಅಂತ ಹೇಳಿದರೆ ಇಲ್ಲಿ ಕಣ್ಣಾಮುಚ್ಚಾಲೆ ಆಗಿದೆ. ಜೇನು ಸಾಕಣೆಯು ಯಾವ ವಿಧದ ಬೇಸಾಯ ಪದ್ಧತಿ ಅಂತ ಹೇಳಿದರೆ ಇದು ಒಂದು ಮಿಶ್ರ ಬೇಸಾಯ ಪದ್ಧತಿ ಆಗಿದೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರಿಗೆ ಕರೆಯುತ್ತಾರೆ ಅಂದರೆ ಇಲ್ಲಿ ನವಮಂಗಳೂರು ಬಂದರಿಗೆ ಕರೆಯುತ್ತಾರೆ. ಮರುಭೂಮಿಯಲ್ಲಿ ಅಂತರ್ಜಲದ ವರತೆಯನ್ನು ಏನನ್ನುತ್ತಾರೆ ಅಂದರೆ ಇಲ್ಲಿ ಒಯಸಿಸ್ ಎನ್ನುತ್ತಾರೆ. ಇನ್ನು ಕೇರಳ ದಕ್ಷಿಣ ದಿಕ್ಕಾದರೆ ಕಾಶ್ಮೀರ ಯಾವ ದಿಕ್ಕು ಅಂತ ಹೇಳಿದರೆ ಇಲ್ಲಿ ಕಾಶ್ಮೀರ ನೋಡ್ತಾ ಹೋಗಿ ಉತ್ತರ ದಿಕ್ಕು. ಇನ್ನು ಕೇಂದ್ರಾಡಳಿತ ಪ್ರದೇಶ ಆಡಳಿತ ಜವಾಬ್ದಾರಿ ಯಾರ್ದಾಗಿರ್ತದೆ ಅಂದರೆ ಇಲ್ಲಿ ರಾಜ್ಯಪಾಲರದು. ಭಾರತದ ರಾಜಧಾನಿ ಯಾವುದು ಅಂತ ಹೇಳಿದರೆ ಇಲ್ಲಿ ನವದೆಹಲಿ ಆಗಿದೆ. ಕರ್ನಾಟಕದ ಈ ವ್ಯಕ್ತಿಯನ್ನು ಜನರು ಕನ್ನಡ ಕುಲ ಪುರೋಹಿತ ಅಂತಾರೆ. ಅವರು ಯಾರು ಅಂದರೆ ಶ್ರೀ ಆಲೂರು ವೆಂಕಟರಾವ್ ಅವರು. ಇನ್ನು ಗಣಿತ ವಿಷಯ ನೋಡೋಣ. ಇಲ್ಲಿ ನೋಡ್ಬೋದು 4, 8, 0, 2, 5 ಅಂಕಿಗಳನ್ನು ಪುನಃ ಉಪಯೋಗಿಸಿದೆ. 5 ಅಂಕಿಯ ಕನಿಷ್ಠ ಸಂಖ್ಯೆ ಅಂತ ಹೇಳಿದರೆ ಚಿಕ್ಕ ಸಂಖ್ಯೆ ನೋಡಿ. ಮೊದಲಿಗೆ 0 ತಗೊಳ್ಬಾರ್ದು, ಯಾಕಂದ್ರೆ 4 ಅಂಕಿ ಆಗುತ್ತೆ. ಮೊದಲಿಗೆ 2 ತಗೊಳ್ಳೋಣ. 2, 0, 4, 5, 8 20,458 ಸಿ ಆಪ್ಷನ್ ಆಗುತ್ತದೆ. ನೀವು ಸಂಕಲನ ಮಾಡ್ಬೇಕಂತ ಹೇಳಿದರೆ 25,700. ಅದೇ ರೀತಿಯಾಗಿ ಇಲ್ಲಿ 2,246. ನೆಕ್ಸ್ಟ್ ಇಲ್ಲಿ 16,413 ನೋಡ್ಬೋದು. ಇಲ್ಲಿ 6, 3, 9, ಇಲ್ಲಿ 5, 7, 2, 9, 4, 13, 5, 2, 7, 7, 6, 13, 13, 1, 14, ಇಲ್ಲಿ 4, 44,359 ನೋಡ್ತಾ ಹೋಗಿ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ 67,215ರಲ್ಲಿ ಎಷ್ಟು ಕಳೆದ್ರೆ 28,941 ಬರುತ್ತೆ ಅಂತ ಹೇಳಿದ್ದಾರೆ. 67,215ರಲ್ಲಿ ನಾವು ಇದನ್ನೇ ಕಡೆನ ಅಂದರೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ 28,941. 5ರಲ್ಲಿ 1 ಹೋದರೆ 4, 11ರಲ್ಲಿ 4 ಹೋದರೆ 7, 12ರಲ್ಲಿ 10 ಹೋದರೆ 2, 17ರಲ್ಲಿ ಇಲ್ಲಿ 9 ಹೋದರೆ 8, 6ರಲ್ಲಿ 3 ಹೋದರೆ 3, 38,274 ಆನ್ಸರ್ ಆಗುತ್ತದೆ. ಇನ್ನು 12ರ ಅಪವರ್ತನಗಳ ಮೊತ್ತ ಅಂದಿದ್ದಾರೆ. 12ರ ಅಪವರ್ತನಗಳು ಯಾವುವು ನೋಡು: 1, 2, 3, 4, 6, 12. 12 ಅವರು 18, 18 4 22, 22 3 25, 25 3 28. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇದು ಮುಕ್ಕಾಲು ಅಂದರೆ ಎಷ್ಟಾಗುತ್ತೆ ಅಂದರೆ ನೋಡ್ಬೋದು. ಮುಕ್ಕಾಲು ಅಂದರೆ 4ನೇ 3. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಭಿನ್ನ ರಾಶಿಯಲ್ಲಿ ಎಷ್ಟು ವಿಧಗಳು ಅಂದರೆ 3. ಇನ್ನು ಇಲ್ಲಿ ನೋಡ್ಬೋದು 220ನೇ 10 ಇದರ ಸಮಾನ ಭಿನ್ನ ರಾಶಿ ಯಾವುದು ಅಂತ ಹೇಳಿದರೆ ಇಲ್ಲಿ ನೋಡೋಣ. ನಾವು ಈಗ 110ನೇ ನೋಡ್ಬೋದು. ಇಲ್ಲಿ 110ನೇ ಇಲ್ಲಿ 5ಕ್ಕೆ 2ರಲ್ಲಿ ಗುಣಾಕಾರ ಮಾಡೋಣ. 5 2ಲೆ 10 ನೋಡ್ಬೋದು. 110 2ನೇ ಎಷ್ಟಾಗುತ್ತೆ 220 ಆಗುತ್ತೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು. ಮಧ್ಯಾಹ್ನ ಸರಿಯಾಗಿ 3 ಗಂಟೆ ಆದಾಗ ಇಲ್ಲಿ ಉಂಟಾಗುವ ಕೋನ ಯಾವುದು ಅಂತ ಹೇಳಿದರೆ ನಿಮಗೊಂದು ಫೇರ್ ತೋರಿಸ್ಕೊಡ್ತೀನಿ. ಇಲ್ಲಿ 12 ಗಂಟೆ, ಇಲ್ಲಿ 6, ಇಲ್ಲಿ 3,
ಇಲ್ಲಿ 9 ಕರೆಕ್ಟಾಗಿ ಇಲ್ಲಿ ಲಂಬಕೋನ ಆಗುತ್ತದೆ. ಸೊ ಇಲ್ಲಿ ನೋಡ್ಬೋದು ಡಿ ಆಪ್ಷನ್. 1 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟು ಮಿಲಿಮೀಟರ್ ಅಂದರೆ ಇಲ್ಲಿ 10 ಆಗಿದೆ. ನೆಕ್ಸ್ಟು ರಾಧಾಳು ಬೆಳಗಿನ ಜಾವ ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರದ ಪಾರ್ಕಿನ ಅಂಚಿನ ಸುತ್ತ 3 ಸುತ್ತು ನಡೆದಳು. ಆ ಪಾರ್ಕಿನ ಉದ್ದ 320 ಮೀಟರ್ ಮತ್ತು ಅಗಲ 210 ಮೀಟರ್ ಆದರೆ ಅವರು ನಡೆದ ದೂರವೆಷ್ಟು ಹೊಂದಿದ್ದಾಳೆ. ಇಲ್ಲಿ ಮೊದಲನೇದಾಗಿ 3 ಸುತ್ತು ನಡೆದಿದ್ದಾರೆ ಅಂತ ಹೇಳಿದಾಗ ಸುತ್ತಳತೆ ಕಂಡುಹಿಡಿಬೇಕಾಗುತ್ತೆ. ಫಸ್ಟು ಇಲ್ಲಿ ನೋಡ್ಬೋದು 320 ಅಂದರೆ 2 ಉದ್ದ 2 ಅಗಲ ಅಂತ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇಲ್ಲಿ ನೆಕ್ಸ್ಟು 210 ತೊಗೋಬೇಕು. ಇಲ್ಲಿ 322 ನೋಡೋಣ. 2 0 0 2 2 4 2 3 6 ಪ್ಲಸ್ ಇಲ್ಲಿ ನೋಡೋಣ 210 ಅಂದಾಗ 2 0 0 2 1 2 2 2 4. ಸೊ 640ಕ್ಕೆ 420 ಕೂಡಿಸೋಣ, ನಿಮ್ಗೆ ಈಸಿ ಆಗಲಿ ಅಂತ ನೋಡ್ಬೋದು. 6 ಇಲ್ಲಿ 1060 ಆಯಿತು. ಇಲ್ಲಿ 3 ಸುತ್ತು ನಡೆದಿದ್ದಾಳೆ ಅಂತ 3 0 0 3 6 18 3 0 0 1 1 3 1 3 3180. ಸೊ ಇಲ್ಲಿ ಎ ಆಪ್ಷನ್ ಆಯಿತು. ಈ ರೀತಿ ತಾವು ಕಂಡುಹಿಡಿಯಬೇಕಾಗುತ್ತದೆ. ಇನ್ನು ಚೌಕದ ಸೂತ್ರ ಏನಂದರೆ 4 ಇಂಟು ಬಾಹು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇದರಲ್ಲಿ ಗೆರೆಗಳು ಎಷ್ಟು ಅಂತ ನೋಡ್ರಿ. ಇಲ್ಲಿ 5 10 15 20 25 4 29 ಬಿ. ಇಲ್ಲಿ ನೋಡ್ಬೋದು ಇಲ್ಲಿ 300 305 800 ಆಯಿತು. 8 7 1500 15 8 ಆಯ್ತು ಎಷ್ಟು 2300 ಆಯಿತು. ನೆಕ್ಸ್ಟು ಇಲ್ಲಿ ನೋಡ್ಬೋದು ಭಾಜ್ಯ 16 ಭಾಗಲಬ್ಧ 5 ಶೇಷ 1 ಆದರೆ ಭಾಜ್ಯಕ್ಕೆ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ಭಾಗಲಬ್ಧ 5 ಬರಬೇಕಂದ್ರೆ ಎಷ್ಟರಿಂದ ಭಾಗಿಸ್ಬೇಕಾಗುತ್ತೆ ನಾವು 3 ನೋಡ್ಬೋದು. 3 5 15 ಆಗುತ್ತೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 3548 100 ಸ್ಥಾನಕ್ಕೆ ಸಮೀಪ ಮಾಡಿ ಅಂದಿದ್ರೆ ಅಂದಾಜನ್ನು ಇಲ್ಲಿ ನೋಡ್ಬೋದು. ಇಲ್ಲಿ 3000 ಇಲ್ಲಿ 500 ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು 146 ದಶಮಾಂಶ ರೂಪ 0.46 ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ 1 ಮಿಲಿಯನ್ ಈಕ್ವಲ್ ಟು ಎಷ್ಟು ಲಕ್ಷಗಳು ಅಂದರೆ ಇಲ್ಲಿ 10 ಲಕ್ಷಗಳು. 1 ಕ್ವಿಂಟಾಲ್ಗೆ 100 kg. 1 ಗಂಟೆಗೆ ಎಷ್ಟು ಸೆಕೆಂಡ್ ಅಂದರೆ ಇಲ್ಲಿ 3600 ಸೆಕೆಂಡುಗಳು.